ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಶ್ರೀ ಕೃಷ್ಣಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಿಮ್ಮೆಲ್ಲರ ಮೇಲೂ ಗುರುರಾಯರ ಸಂಪೂರ್ಣವಾದ ಅನುಗ್ರಹವಿರಲಿ. ಹಾಗೆ ಸ್ನೇಹಿತರೆ, ಶ್ರೀ ಅಗಮ್ಯ ಚಾನಲನ್ನು ಶುರು ಮಾಡುವಾಗ ರಾಯರ ಅನುಮತಿ ಹಾಗೂ ರಾಯರ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದು ಇದನ್ನು ಪ್ರಾರಂಭಿಸಿದೆ. ಈಗ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ 5,000 ಚಂದಾದಾರರನ್ನು ಪಡೆದು ಮುಂದೆ ಸಾಗುತ್ತಿದೆ. 0ಯಿಂದ ಪ್ರಾರಂಭವಾಗಿ ಈಗ 5,000ಕ್ಕೂ ಹೆಚ್ಚಾಗಿ ತಲುಪಿ ನಾವೆಲ್ಲರೂ ಗುರುರಾಯರ ಕುಟುಂಬದವರಾಗಿದ್ದೇವೆ ಅಲ್ವಾ ಸ್ನೇಹಿತರೆ. ಹಾಗೆ ಗುರುರಾಯರ ಮಹಿಮಾತಿ ಮಹಿಮೆಗಳನ್ನು, ಪೂಜೆ ಪುನಸ್ಕಾರಗಳನ್ನು ಈ ವಿಡಿಯೋಗಳ ಮೂಲಕ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡುತ್ತಾ ಕೇಳುತ್ತಾ ಇಷ್ಟಪಟ್ಟು ಹಾರೈಸಿದ್ದೀರಾ ಸ್ನೇಹಿತರೆ. ಎಲ್ಲರಿಗೂ ನಿಮಗೆ ಧನ್ಯವಾದಗಳು. ನಿಮ್ಮ ಪ್ರೀತಿಯ ಹಾರೈಕೆ ಸದಾ ಇರಲಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇವಾಗಲೇ ಚಾತುರ್ಮಾಸ್ಯ ಪ್ರಾರಂಭವಾಗಿದೆ ಅಲ್ವಾ. ಅಂದರೆ ಜುಲೈ 17ನೇ ತಾರೀಕಿನಿಂದ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಅಂದರೆ ದೇವಶಯನಿ ಏಕಾದಶಿಯಿಂದ ಈ ಚಾತುರ್ಮಾಸ್ಯ ಪ್ರಾರಂಭವಾಗಿದೆ. ಇನ್ನು 4 ತಿಂಗಳುಗಳ ಕಾಲ ಈ ಚಾತುರ್ಮಾಸ್ಯ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಕೆಲವೊಬ್ಬರು ಈ 4 ತಿಂಗಳುಗಳು ಈ ಚಾತುರ್ಮಾಸ್ಯದ ವ್ರತ ನಿಯಮವನ್ನು ಹೆಚ್ಚಾಗಿ ಪಾಲಿಸುತ್ತಾರೆ. ಹಾಗೆ ನಮ್ಮ ಪ್ರೀತಿಯ ಗುರುರಾಯರು ಸಹ ಬೃಂದಾವನದಲ್ಲಿ ಶರೀರವಾಗಿ ಇದ್ದು ಈ ಚಾತುರ್ಮಾಸ್ಯದ ವ್ರತ ನಿಯಮವನ್ನು ಪಾಲಿಸುತ್ತಾರೆ. ಯಾಕೆ ಅಂದರೆ ಗುರುರಾಯರು ಸಹ ಯತಿಗಳಲ್ವಾ. ಹಾಗಾಗಿ ಈ ಚಾತುರ್ಮಾಸ್ಯದ ವ್ರತ ನಿಯಮವನ್ನು ಗುರುರಾಯರು ಸಹ ಪಾಲನೆ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಇವಾಗ ಗುರುರಾಯರಿಗೆ ಯಾವೊಂದು ರೀತಿಯಲ್ಲಿ ನೈವೇದ್ಯಗಳನ್ನು ಇಡುವುದಕ್ಕೆ ಬರುತ್ತದೆ, ಹಾಗೆ ಯಾವುದೊಂದು ನೈವೇದ್ಯಗಳು ಇಡುವುದಕ್ಕೆ ಬರುವುದಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಚಾತುರ್ಮಾಸ್ಯದ 4 ತಿಂಗಳುಗಳಲ್ಲಿ ಒಂದೊಂದು ತಿಂಗಳುಗಳಿಗೂ ಒಂದೊಂದು ರೀತಿಯ ನಿಯಮಗಳಿವೆ ಸ್ನೇಹಿತರೆ. ಹಾಗಾಗಿ ಒಂದೊಂದು ತಿಂಗಳಿನಲ್ಲಿ ಈ ರೀತಿಯ ನೈವೇದ್ಯಗಳು, ಅಡುಗೆಯ ಪದಾರ್ಥಗಳು ಬರುತ್ತವೆ. ಅದೇನೆಂದರೆ ತುಳಸಿ ಪತ್ರೆ, ಒಣ ನಲ್ಲಿಕಾಯಿ, ಮಾವಿನ ಹಣ್ಣು, ತುಪ್ಪ, ಜೇನುತುಪ್ಪ, ಅಗಸೆ ಸೊಪ್ಪು, ಮೆಣಸು, ಜೀರಿಗೆ, ಒಣಶುಂಠಿ, ಹಾಲು, ಮೊಸರು, ಒಂದೊಂದು ಸಾರಿ ತೆಂಗಿನಕಾಯಿಯೂ ಸಹ ಬರುತ್ತೆ. ಈ ರೀತಿಯಾದ ಪದಾರ್ಥಗಳನ್ನು ಮೊದಲ ತಿಂಗಳಿನಲ್ಲಿ ಬಳಸ್ತಾರೆ. ಹಾಗೆ 2ನೇ ತಿಂಗಳಿನಲ್ಲಿ ಮೊಸರು ಬರುವುದಿಲ್ಲ, 3ನೇ ತಿಂಗಳಿನಲ್ಲಿ ಹಾಲು ಬರುವುದಿಲ್ಲ ನೈವೇದ್ಯಕ್ಕೆ. ಹಾಗೆ ದೇವರುಗಳಿಗೆ ಏನಾದರೂ ದೇವಸ್ಥಾನಗಳಿಗೆ ಪಂಚಾಮೃತಕ್ಕೆ ಕೊಡಲಿಕ್ಕೆ ಈ ರೀತಿಯಾಗಿ. ಇನ್ನು 4ನೇ ತಿಂಗಳಿನಲ್ಲಿ ತರಕಾರಿಗಳು, ಕೆಲವೊಂದು ಸೊಪ್ಪುಗಳು, ಈ ರೀತಿಯಾಗಿ ಚಾತುರ್ಮಾಸ್ಯದಲ್ಲಿ ಹೆಚ್ಚಾಗಿ ತರಕಾರಿಗಳನ್ನು ಒಂದೊಂದು ಬಳಸೋದಿಲ್ಲ, ಸೊಪ್ಪುಗಳನ್ನು ಬಳಸೋದಿಲ್ಲ, ಹಾಗೆ ಕಾಳು ಬೇಳೆಗಳನ್ನು ಸಹ ಒಂದೊಂದ್ಸಲಿ ಬಳಸೋದಿಲ್ಲ ಸ್ನೇಹಿತರೆ. ಹಾಗೆ ನೀವೇನಾದರೂ ಪ್ರತಿ ಗುರುವಾರದಂದು ಗುರುರಾಯರಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಇಡಬೇಕು ಅಂದರೆ ಮಾವಿನ ಹಣ್ಣನ್ನು ಮಾತ್ರ ಇಡಬೇಕಾಗುತ್ತೆ. ಅಂದರೆ ಕೆಲವೊಂದು ಹಣ್ಣುಗಳು ಸಹ ನೈವೇದ್ಯಕ್ಕೆ ಬರೋದಿಲ್ಲ. ಇವಾಗ ಸೇಬು ಹಣ್ಣು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಈ ರೀತಿಯಾದ ನೈವೇದ್ಯಗಳನ್ನು ಗುರುರಾಯರಿಗೆ ಇಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಗುರುರಾಯರ ಮಠಕ್ಕೆ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಗುರುರಾಯರಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಇಡೋದಕ್ಕೆ ಆದರೆ ಮಾವಿನ ಹಣ್ಣನ್ನು ಹೆಚ್ಚಾಗಿ ಬಳಸಿ ಸ್ನೇಹಿತರೆ. ಇವಾಗ ನೋಡಿ, ನಾನು ಸಹ ಈ ಮೊನ್ನೆ ಗುರುಪೂರ್ಣಿಮೆ ಆಯ್ತಲ್ಲ, ಆವಾಗ ಗುರುರಾಯರಿಗೆ 2 ಮಾವಿನ ಹಣ್ಣುಗಳ ನೈವೇದ್ಯವನ್ನು ಇಟ್ಟಿದ್ದೆ. ಹಾಗಾಗಿ ಈ ಚಾತುರ್ಮಾಸ್ಯದ ತಿಂಗಳಿನಲ್ಲಿ ಹೆಚ್ಚಾಗಿ ಈ ನಲ್ಲಿಕಾಯಿಗಳದ್ದಾಗಿರ್ಬೋದು ನೈವೇದ್ಯ, ಅಥವಾ ಮಾವಿನ ಹಣ್ಣುಗಳ ನೈವೇದ್ಯವನ್ನು ಇಡ್ಬೋದು ಸ್ನೇಹಿತರೆ. ಈ ಚಾತುರ್ಮಾಸ್ಯದಲ್ಲಿ ಈ ರೀತಿಯಾದ ಅಡುಗೆ ಪದಾರ್ಥಗಳನ್ನು, ನೈವೇದ್ಯಗಳನ್ನು ಕಾರ್ತಿಕ ಮಾಸ ಬರುವವರೆಗೂ ಪಾಲನೆ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಚಾತುರ್ಮಾಸ್ಯದಲ್ಲಿ ಈ ಒಂದು ಸೇವೆಗಳನ್ನು ಸಹ ನೀವು ಮಾಡ್ಬೋದು. ಅದೇನೆಂದರೆ ಈ ಚಾತುರ್ಮಾಸ್ಯದಲ್ಲಿ ರಂಗೋಲಿಗಳಿಗೆ ತುಂಬಾ ಮಹತ್ವವಿದೆ. ಅಂದರೆ ನಿಮ್ಮ ದೇವರ ಮನೆಗಳಲ್ಲಿ ಈ ರೀತಿಯಾದ ರಂಗೋಲಿಗಳನ್ನು ಹಾಕಬೇಕು. ಶಂಖ, ಚಕ್ರ, ಗದ, ಹಾಗೆ 33 ಪದ್ಮಗಳು, ಗೋಪದ್ಮ, ವಿಷ್ಣುಪಾದ, ಹಸು, ಕರು, ಆನೆ, ವೃಂದಾವನ, ಕೊಳಲು, ವೀಣೆ, ಸ್ವಸ್ತಿಕ, ಇಷ್ಟು ರಂಗೋಲಿಗಳನ್ನು ಹಾಕಿ ಅರಿಶಿಣ ಕುಂಕುಮ ಹಾಕಿ ತುಳಸಿ ಪತ್ರೆ ಹೂಗಳನ್ನು ಇಟ್ಟು ನೈವೇದ್ಯ ಇಡಬೇಕು ಸ್ನೇಹಿತರೆ. ಹಾಗೆ ಮನೆಯ ದ್ವಾರ ಬಾಗಿಲಿನ ಹೊಸ್ತಿಲಿನ ಮುಂದೆ
ತುಳಸಿ ಕಟ್ಟೆಯ ಮುಂದೆ ವಿಶೇಷವಾದ ರಂಗೋಲಿಗಳನ್ನು ಹಾಕಿ 2 ದೀಪಗಳನ್ನು ಬೆಳಗಿಸಬೇಕು ಸ್ನೇಹಿತರೆ. ಹಾಗೆ ನಿಮಗೇನಾದರೂ ಸಮಯವಿದ್ದರೆ ನಿಮ್ಮ ಮನೆಯ ಹತ್ತಿರದಲ್ಲಿ ದೇವಸ್ಥಾನಗಳಿದ್ದರೆ ಈ ರಂಗೋಲಿಗಳನ್ನು ಹಾಕುವುದಕ್ಕೆ ಸ್ವಲ್ಪ ಸ್ವಚ್ಛತೆಯನ್ನು ಮಾಡಿ ವಿಶೇಷವಾದ ರಂಗೋಲಿಗಳನ್ನು ಹಾಕಿ ದೇವಸ್ಥಾನಗಳಿಗೆ ಪ್ರದಕ್ಷಿಣಾ ನಮಸ್ಕಾರ ಹಾಕೋದ್ರಿಂದಲೂ ಸಹ ತುಂಬಾ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ಚಾತುರ್ಮಾಸ್ಯದಲ್ಲಿ ನೀವು ಏನೇ ಒಂದು ದೇವತಾ ಕಾರ್ಯಗಳನ್ನು ದೇವರ ಸೇವೆಗಳನ್ನು ಮಾಡೋದ್ರಿಂದ ತುಂಬಾ ವಿಶೇಷವಾದ ಫಲಗಳನ್ನು ಪಡೆಯುತ್ತೀರ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಚಾತುರ್ಮಾಸ್ಯದ ತಿಂಗಳುಗಳಲ್ಲಿ ದಾನಗಳಿಗೆ, ರಂಗೋಲಿಗಳಿಗೆ ಹಾಗೆ ಗೆಜ್ಜೆ ವಸ್ತ್ರಗಳಿಗೆ ತುಂಬಾ ಆದ್ಯತೆ ಇದೆ. ಅಂದರೆ ಗೆಜ್ಜೆ ವಸ್ತ್ರಗಳನ್ನು ಸಹ ಈ ರೀತಿಯಾದ ಸಂಖ್ಯೆಗಳಲ್ಲಿ ದೇವರುಗಳಿಗೆ ಅರ್ಪಿಸಬಹುದು. 33 ಸಂಖ್ಯೆಗಳಲ್ಲಿ, 100ರ ಸಂಖ್ಯೆಯಲ್ಲಿ, 1000ದ ಸಂಖ್ಯೆ, ಲಕ್ಷದ ಸಂಖ್ಯೆ ಈ ರೀತಿಯಾದ ಗೆಜ್ಜೆ ವಸ್ತ್ರಗಳನ್ನು ಅರ್ಪಿಸುತ್ತಾರೆ. ಹಾಗೆ ಹೂಬತ್ತಿಗಳನ್ನು ಸಹ ಈ ಒಂದು ರೀತಿಯ ಸಂಖ್ಯೆಗಳಲ್ಲಿ ದೇವರಿಗೆ ಹಚ್ಚಿ ಬೆಳಗಿಸುತ್ತಾರೆ ಸ್ನೇಹಿತರೆ. ನೀವು ಸಹ ಈ ಚಾತುರ್ಮಾಸ್ಯದ ತಿಂಗಳುಗಳಲ್ಲಿ ನಿಮ್ಮ ಕೆಲಸದ ಒತ್ತಡದಲ್ಲಿಯೇ ಸ್ವಲ್ಪ ಸಮಯವಿದ್ದರೆ ಈ ರೀತಿಯಾದ ಪೂಜೆಗಳನ್ನು, ದಾನಗಳನ್ನು, ಸೇವೆಗಳನ್ನು ನಿಮ್ಮ ಇಷ್ಟವಾದ ದೇವರುಗಳಿಗೆ, ನಿಮ್ಮ ಇಷ್ಟವಾದ ಗುರುಗಳಿಗೆ ಮಾಡಿ ಸ್ನೇಹಿತರೆ. ಖಂಡಿತವಾಗಲು ತುಂಬಾ ಪುಣ್ಯದ ಪ್ರಾಪ್ತಿ ದೊರೆಯುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಲವಾರು ಜನರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು.